ಏನು ಅಂಗವಿಕಲರ ನಿಧಿನಲ್ಲಿ ಕೊಡೋದಕ್ಕೆ ನಮ್ಮ 20% ನಮ್ಮ KLD ನಮ್ಮ MLC ಫಂಡಲ್ಲೆಲ್ಲ ಬರುತ್ತೆ, ಅದರಲ್ಲಿ ಕೊಡ್ತೀವಿ ಅಂತ ಆ ಅರ್ಜಿಗಳು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇವತ್ತು ತಾಲೂಕು ಆಫೀಸ್ ಆಗ್ಬೋದು, AC ಆಫೀಸ್ ಆಗ್ಬೋದು, ನಮ್ಮ ರೆವಿನ್ಯೂ ಸಂಬಂಧಪಟ್ಟಂಗೆ ಜಾಸ್ತಿ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ EO ಡಿಪಾರ್ಟ್ಮೆಂಟ್, ಇವರಿಬ್ಬರಿಗೆ ಜಾಸ್ತಿ ಸಂಬಂಧಪಟ್ಟಿದೆ. ರಸ್ತೆಗಂತೂ ಇಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಇದೆ. 83 ಅರ್ಜಿಗಳು ಬಂದಿದ್ದೀವಿ. 83 ಅರ್ಜಿಗಳನ್ನು ತೊಗೊಂಡಿದ್ದೀವಿ. 83 ಅರ್ಜಿಗಳನ್ನು ಇವತ್ತು ಕಂಪ್ಲೇಂಟು ರೈಸ್ ಆಗುತ್ತೆ. ಅದು ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಅವ್ರಿಗೆ ಮೆಸೇಜ್ಗಳು ಹೋಗ್ತವೆ. ಆ ಕಂಪ್ಲೇಂಟ್ ರೈಸ್ ಆಗಿ ಯಾವುದೇ ಒಂದು ಇತ್ಯರ್ಥ ಏನು ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳು ಇತ್ಯರ್ಥ ಆಗುತ್ತೆ. ನಾವು ಕೆಲಸ ಮಾಡೋ ರೀತಿಯಲ್ಲಿ ಇದ್ದರೆ ಮಾಡ್ತೀವಿ, ದಾಖಲೆಗಳೇನಾದರೂ ಪರಿಶೀಲನೆ ಮಾಡ್ತೀವಿ. ಇದು ಯಾವುದು ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಎಂಡಾಸ್ಮೆಂಟ್ ಕೊಟ್ಬಿಟ್ಟು ಅವರ ಮುಂದಿನ ಏನಿದೆಯೋ ಅದಕ್ಕೂ ಹೋಗ್ಬೋದು. ಆ ಥರ ಏನಿದೆಯೋ ಇವತ್ತು ಬಂದಿರತಕ್ಕಂಥ 83 ಅರ್ಜಿ ಬಂದಿದೆ. 83 ಅರ್ಜಿನೂ ಇತ್ಯರ್ಥ ಮಾಡ್ತೀವಿ. ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಬಂದಿರೋದು ಬಂದ್ಬಿಟ್ಟು ಸರ್ವೆಗೆ ಸಂಬಂಧಪಟ್ಟಿದ್ದು, ಮಶಾಣಕ್ಕೆ ಸಂಬಂಧಪಟ್ಟಿದ್ದು, ದಾರಿಗೆ ಸಂಬಂಧಪಟ್ಟಿದ್ದು. ದಾರಿ ಅಂದರೆ ಮಶಾಣಕ್ಕೆ ಹೋಗೋಂಥ ದಾರಿ, ಹಿಂದುಗಡೆ ಇರತಕ್ಕಂಥ ಜಮೀನುಗಳಿಗೆ ಹೋಗುವಂಥ ದಾರಿ, ಗ್ರಾಮಗಳಲ್ಲಿ ಒಂದು 2-3 ಅರ್ಜಿ ಇದೆ, ಮನೆಗಳಿಗೆ ಹೋಗುವಂಥದ್ದು ದಾರಿಗಳು, ಇಂಥದ್ದೇ ಜಾಸ್ತಿ ಇರೋದು. ಬೇರೆ ಯಾವುದೂ ಇಲ್ಲ, ಬೇರೆ ಸಮಸ್ಯೆಗಳು ಯಾವುದೂ ಇಲ್ಲ. ಆಮೇಲೆ ಕೆಲವೊಂದು ಊರಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು, ನಮಗೆ ಸಿಮೆಂಟ್ ರೋಡ್ ಹಾಕ್ಕೊಡ್ಬೇಕು ಅಂತ ಬಂದಿದೆ. ಅಂಥದನ್ನು ನಾವು EO ಅವರಿಗೆ, ನಮ್ಮ NREG ಇದೆ, EO ಅವರಿದ್ದಾರೆ, ನಮ್ಮ ಫಂಡ್ಸು ಇರ್ತವೆ, ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ಮಾಡಿಕೊಡ್ತೀವಿ. ಜಾಸ್ತಿ ಬಂದಿರೋದು ಮಶಾಣಕ್ಕೆ ದಾರಿ, ಊರಲ್ಲಿ ನಮ್ಮ ಜಮೀನಿದೆ, ಜಮೀನಿಗೆ ಹೋಗುವಂಥ ದಾರಿ, ನಕಾಶಿನಲ್ಲಿ ದಾರಿ ಇದೆ, ಆ ದಾರಿನ ನಾವು ಬಿಡಿಸ್ಕೊಡಿ, ಓಡಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಂಥ ಅರ್ಜಿಗಳು ಬಂದಿದ್ದಾವೆ, ಅದನ್ನೆಲ್ಲ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಜಾಸ್ತಿ ಬಂದಿರೋದು ಇದೇ ಅರ್ಜಿ. ಯಾವುದೇ ನಾವು ಹೇಳಿದ್ದೀವಿ, ಯಾವುದೇ ಊರಲ್ಲಿ ಆಗ್ಬೋದು, ಮಶಾನಕ್ಕೆ ಜಾಗ ಇಲ್ಲ ಅಂದ್ರೂ ಮಶಾನಕ್ಕೆ ಜಾಗ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಮಶಾನಕ್ಕೆ ಜಾಗ ಕೊಡೋದು ತುಂಬ ಈಸಿ. ಮಶಾನಗಳು ಜಾಸ್ತಿ ಆಗೋದು ಬೇಡ ಅಂದರೆ ಯಾರಿಗೂ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ನಮ್ಮೊಂದು. ಆದರೂ ಜನ ಕೇಳ್ತಾರೆ. ಆದರೂ ಹಂಗೇನಾದರೂ ಇದ್ದರೆ ಅಕ್ವಿಜೇಷನ್ ಮಾಡೋದಕ್ಕೂ ತಹಸೀಲ್ದಾರ್ ಹಂತದಲ್ಲೇ ಪ್ರಾವಿಷನ್ ಇದೆ. ಖಂಡಿತವಲ್ಲ ಅಂಥದ್ದು ಅಕ್ವಿಜೇಷನ್ ಮಾಡಿ ಮಶಾನಗಳಿಗೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಾವಿಷನ್ ಇದೆ, ಮಶಾನಗಳಿಗೆ ದಾರಿ ಮಾಡ್ಕೊಳ್ಳೋದಕ್ಕೆ, ಮಶಾನಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ನಮಗೆ ಒಳ್ಳೆ ಇದಿದೆ. ನಮಗೆ ಮಾಡೋದಕ್ಕೇನು ಇದೇನಿಲ್ಲ, ಮಾಡ್ತೀವಿ. ಇವಾಗ ಹೋದ್ಸಲಿ ನಾವು ಜನತಾ ದರ್ಶನದಲ್ಲಿ ಇದೆಲ್ಲ ನಾವು ಜನಸ್ಪಂದನ ಕಾರ್ಯಕ್ರಮ ಎಲ್ಲ ಮಾಡಿದಾಗ ಅದರಲ್ಲಿ ನಮಗೊಂದು ಇವಾಗ 123 ಶಾಲಾ ಕಾಲೇಜುಗಳು ಖಾತೆಗಳಿರಲಿಲ್ಲ. ನಮ್ಮ ಸರ್ಕಾರಿ ಸ್ವತ್ತೆ ಖಾತೆಗಳಿರಲಿಲ್ಲ. ಅಂಥದನ್ನು 123 ಶಾಲಾ ಕಾಲೇಜುಗಳಿಗೆ ನಾವು ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ. 120 ಶಾಲಾ ಕಾಲೇಜುಗಳಿಗೆ ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಆಗೋಗ್ಬಿಟ್ಟಿದೆ, ಅದೆಲ್ಲ ಆಗಿದೆ. ಆಮೇಲೆ 94C ಏನು ದಾಖಲೆಗಳು 94C ಮಾಡಬೇಕಂತ ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಅವ್ರಿಗೆಲ್ಲರಿಗೂ ಬಟ್ಟೆ ಕೊಟ್ಟಿದ್ದೀವಿ. ಅವರು ಕಷ್ಟಗಳನ್ನು ಏನಿದೆಯೋ ಅದನ್ನು ತೊಗೊಂಡಿದ್ದೀವಿ. ಅದನ್ನು ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡಿ ಅದನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಸಿಂಪಲಾಗಿ ಬಂದಿದೆ ಅರ್ಜಿಗಳಷ್ಟು ಜಾಸ್ತಿ ಇದೆ. ಮುಂದೆ ಈ ತಿಂಗಳಲ್ಲೇ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಗೊಂಡು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಹಂತದಲ್ಲಿಯೂ ಈಗ ಸಭೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದೊಂದು ದಿವಸಕ್ಕೆ ಒಂದು 4 ಪಂಚಾಯಿತಿ ಇಟ್ಕೊಂಡು 1 ಅವರ್, ಯಾಕಂದರೆ ಪಂಚಾಯಿತಿ ಲೆವೆಲ್ ಮಾತ್ರ ಅಲ್ವಾ, ಆ ಒಂದೊಂದು ದಿವಸಕ್ಕೆ 4 ಪಂಚಾಯಿತಿ ಇಟ್ಕೊಂಡು ಪಂಚಾಯಿತಿ ಲೆವೆಲಲ್ಲೂ ಇದನ್ನು ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಇಟ್ಕೊಂಡು ವಾರಕ್ಕೆ 2 ಸಲ ಮಾಡಬೇಕು. ಯಾಕಂದರೆ ಅಧಿಕಾರಿಗಳಿಗೂ ನಾವು ಫ್ರೀ ಬಿಡಬೇಕಲ್ಲ, ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಮಾಡೋದು. 2 ದಿವಸ, ವಾರಕ್ಕೆ 2 ದಿವಸ ಪಂಚಾಯಿತಿ ಒಂದು ದಿವಸಕ್ಕೆ 4 ಪಂಚಾಯಿತಿ ಮಾಡಿ ಅಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನು ಇತ್ಯರ್ಥ ಮಾಡುವಂಥ ಕೆಲಸವನ್ನು